ಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ 24ನೇ ಕಲ್ಯಾಣ ಪರ್ವಕ್ಕೆ ಬಾಲ್ಕಿಯ ಪತ್ರಿಕಾ ಪ್ರಕಟಣೆಯ ಸಾರಾಂಶ. ಕರ್ನಾಟಕ ಸರ್ಕಾರದ ಇತ್ತೀಚಿನ ಆದೇಶದ ಪ್ರಕಾರ ಜಾತಿ ಧರ್ಮ ಗಣತಿಯಲ್ಲಿ ಲಿಂಗಾಯತ ಸಮುದಾಯದವರು ತಮ್ಮ ವಿವರಗಳನ್ನು ಹೀಗೆ ದಾಖಲಿಸಬೇಕು ಎಂಬ ಬಗ್ಗೆ ಬಸವರಾಜ ಬುಳ್ಳಾ ಮಾರ್ಗದರ್ಶನ ನೀಡಿದರು. ಉಪಜಾತಿ ಕಾಲಂನಲ್ಲಿ ಪಂಚಮಸಾಲಿ, ನೊಳಂಬ, ಜಂಗಮ್ ಮುಂತಾದ ತಮ್ಮ ಉಪಜಾತಿಯ ಹೆಸರು ಹಾಗೂ ಅದರ ಕೋಡ್ ಸಂಖ್ಯೆ ಬರೆಯಬೇಕು. ಸಮುದಾಯದೊಳಗಿನ ಭಿನ್ನಾಭಿಪ್ರಾಯ ಕೆಲವು ಟ್ರಸ್ಟ್ಗಳು ಮತ್ತು ಸಮಿತಿಗಳು ಕೇವಲ ಲಿಂಗಾಯತ್ ಎಂದು ಮಾತ್ರ ಉಲ್ಲೇಖಿಸುವುದೇ ಸರಿಯಾದ ಗುರುತು ಎಂದು ಹೇಳುತ್ತಿವೆ. ಅವರ ಪ್ರಕಾರ ವೀರಶೈವ ಉಪಜಾತಿ, ಆದರಿ, ಲಿಂಗಾಯತ್ ಸ್ವತಂತ್ರ ಧಾರ್ಮಿಕ ಗುರುತು. ಮಹಾಸಭೆಯ ಮನವಿ ಸರ್ಕಾರದ ಶಿಫಾರಸ್ಸಿನ ಪ್ರಕಾರ ಒಂದೇ ರೀತಿಯ ವಿವರಗಳನ್ನು ಎಲ್ಲರೂ ನೀಡಬೇಕು. ಇದರಿಂದ ಲಿಂಗಾಯತ ಸಮುದಾಯದ ನಿಖರ ಸಂಖ್ಯೆಯನ್ನು ದಾಖಲಿಸಲು ಸಾಧ್ಯವಾಗಿ ಹಕ್ಕು ಅನುಕೂಲಗಳು ಸಮರ್ಪಕವಾಗಿ ದೊರೆಯಲು ಸಹಾಯಕವಾಗುತ್ತದೆ. ಮುಖಂಡರ ಅಭಿಪ್ರಾಯ ಕಿರಣ್ ಖಂಡ್ರೆ. ಲಿಂಗಾಯತವು ಸ್ವತಂತ್ರ ಧರ್ಮ, ಬರಲಿರುವ ಜನಗಣತಿಯಲ್ಲಿ ಲಿಂಗಾಯತ್ ಎಂದೇ ದಾಖಲಿಸಬೇಕು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಕಿಶನ್ ರಾವ್ ಪಾಟೀಲ, ಇಂಚೂರಕರ, ಶ್ರೀಕಾಂತ್ ಬುರಾಳಿ, ಗುಂಡಪ್ಪ, ಮಲ್ಲಿಕಾರ್ಜುನ್ ಗೊಣಗಾಪುರೆ, ಶಿವಲಿಂಗಯ್ಯ ಸ್ವಾಮಿ ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. 17 ಬೀದರ್ದಿಂದ ಸ್ಟಾರ್ಟ್ ಆಯಿತು ಮಾನ್ಯತೆ ಸಲುವಾಗಿ ಹೋರಾಟ. ಆ ಹೋರಾಟ ಪ್ರಾರಂಭ ಆಯಿತು. ಆ ಕಡೆ ಕೆಲವರು ತಪ್ಪಿದೆ ಹೋರಾಟ, ನಾವೆಲ್ಲ ಇವಾಗ ಸೇರಂಗಿಲ್ಲ ಅಂತಂದರು. ಗೊಂದಲ ನಡೀತು. ಅದು ಇಲ್ಲಿ ಪ್ರಾರಂಭ ಆಗಿದ್ದು ಹೋರಾಟ ಪೂರಾ ಕರ್ನಾಟಕ ತುಂಬ ವ್ಯಾಪಿಸಿತು. ಆಮೇಲೆ ಮಹಾರಾಷ್ಟ್ರದಾಗೂ ಆಯಿತು, ತೆಲಂಗಾಣದಾಗ ಆಯಿತು, ಹೈದರಾಬಾದ್ಗೆ ಆಯಿತು, ಚೆನ್ನೈ, ಕೇರಳದಾಗೂ ಆಯಿತು, ಎಲ್ಲೆಲ್ಲ ಎಲ್ಲ ಕಡೆ ಆಯಿತು. ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೇ ಹೋರಾಟ ನಡೆದರೆ ಅವ್ರು ಏನು ಮಾಡ್ತಾರೆ ಅಂದರೆ ತನ್ನ ಮೇಲೆ ಯಾರು ತೊಗೊಳಲ್ಲ. ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ನಾಗಮೋಹನ್ ದಾಸಂ ಅಂತ ಉಚ್ಚ ನ್ಯಾಯಾಲಯದ ಭಾಳ ಒಳ್ಳೆ ವ್ಯಕ್ತಿಯನ್ನು ವರದಿ ಕೊಡ್ರಿ, ಯಾವುದು ಸತ್ಯ ಯಾವ್ದು ಯಾರನ್ನ ಬರಲ್ಲಂತಾರೆ, ಹಿಂಗಂತಾರೆ, ಹಂಗಂತಾರೆ, ಇವ್ರು ನೋಡಿ ಲಿಂಗಾಯತ್ ಅಂತಾರೆ, ವೀರಶೈವ ಅಂತಾರೆ, ಏನೇನೋ ಅಂತಾರೆ. ಯಾವ ಸರ್ಕಾರನೂ ತಮ್ಗೆಲ್ಲರಿಗೂ ಗೊತ್ತಿದೆ, ಪತ್ರಕರ್ತರಿಗೆ ತಾವೆಲ್ಲ ಇಂಟೆಲೆಕ್ಚುವಲ್ ಇದ್ವಿ. ಯಾವ ಸರ್ಕಾರನೂ ಎಲ್ಲ ಎಜುಕೇಷನ್ ಒಂದು ನ್ಯಾಯಮೂರ್ತಿ ಕೂಡಿಸಿವಿ, ವರದಿ ಬಂದ್ಮೇಲೆ ಮಾಡ್ತೀವಿ ಅಂತ. ನ್ಯಾಯಮೂರ್ತಿಗಳು ಅವ್ರು ಲಿಂಗಾಯತೇತರ, ಅವ್ರೇನು ನಾವು ಏನು ಹೇಳಿಲ್ಲ, ವೀರಶೈವರು ಏನು ಹೇಳಿಲ್ಲ, ಯಾರು ಏನು ಹೇಳಿಲ್ಲ. ಪಾಪ ಅವರು ಸ್ವತಂತ್ರವಾಗಿ ಇದನ್ನು ಆಳವಾಗಿ ಅಭ್ಯಾಸ ಮಾಡಿ ವರದಿಯನ್ನು ಕೊಟ್ಟರು. ಏನಂತ ಕೊಟ್ಟರು? ಲಿಂಗಾಯತ ಧರ್ಮ ಇದು ಕರೆಕ್ಟು. ಮತ್ತೊಂದು ಬರೆದರು, ವೀರಶೈವರು ಯಾರಾದರೂ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋದಾದರೆ ಅವರನ್ನು ಕೂಡ ಸೇರಿಸ್ಬೋದು ಅಂತ ವ್ಯಾಪಕವಾದಂಥ ವರದಿ ಕೊಟ್ಟರು. ವರದಿ ಏನಾಯಿತು? ಸರ್ಕಾರದ ಸಚಿವ ಸಂಪುಟದ ಮುಂದೆ ಹೋಯ್ತು. ಸಚಿವ ಸಂಪುಟ ಆ ವರದಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿಕೊಂಡು ಕೇಂದ್ರ ಸರ್ಕಾರ ಕಳಿಸ್ತು. ಏನಂತೆ? ಲಿಂಗಾಯತ ಧರ್ಮ ಇದಕ್ಕೆ ಮಾನ್ಯತೆ ಕೊಡಿ. ಒಂದು ವೇಳೆ ಯಾರಾದರೂ ವೀರಶೈವರು ಕೂಡ ನಾವು ಬಸವಣ್ಣಗೆ ಹೋಗ್ತೀವಿ, ಅವರಿಗೂ ಮಾನ್ಯತೆ ಕೊಡಿ. ಅಂದರೆ ಈಗ ಸದ್ಯ ನಾವು ಕರ್ನಾಟಕ ಸರ್ಕಾರದಲ್ಲಿ ಲಿಂಗಾಯತ ಧರ್ಮ ರಿಕಗ್ನೈಸ್ ಆಗಿದೆ, ಮಾನ್ಯತೆ ಸಿಕ್ಕಿದೆ. ಸಚಿವ ಸಂಪುಟ ಸಭೆ ಮಾನ್ಯತೆ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಸ್ತಾವನೆ ವಾಪಸ್ ಬಂದಿದೆ, ತಿರಸ್ಕಾರ ಆಗಿಲ್ಲ. ಏನಂತ ಬಂದಿದೆ? ಅವರು ಎರಡು ವಿಷಯ ಮೇಲೆ
ಬರ್ದಾರ. ಮೊದಲನೇ ವಿಷಯ, ಭಾರತ ದೇಶದಲ್ಲಿ ಈ ಸೆನ್ಸಸ್ ಜನಗಣತಿ ಅಂತೀವಲ್ಲ ಪ್ರಾರಂಭ ಆಗಿದ್ದು 1871 ಫಸ್ಟ್ ಜನಗಣತಿ. ಉಪಾಧ್ಯಕ್ಷ ಜಾಗತಿಕ ಲಿಂಗಾಯತ್ ಮಹಾಸಭಾ ಕೇಂದ್ರ ಸಮಿತಿ ಈಗ ಬರ್ತಕ್ಕಂತಹ 22ಕ್ಕೆ ಜನಗಣತಿ ಪ್ರಾರಂಭ ಆಗ್ತಾಯಿದೆ. ಎಲ್ಲ ಸಮಸ್ತ ಲಿಂಗಾಯತ್ ಬಾಂಧವರಿಗೆ ಜಾತಿ ಜನಗಣತಿಯ ಇತರ ಕಾಲಂನಲ್ಲಿ ಲಿಂಗಾಯತ್ ಅಂತ ಹೇಳಿ ನಮೂದು ಮಾಡಬೇಕು. ಮತ್ತು ಒಂದು ವೇಳೆ ನಿಮಗೆ ಯಾರಾದ್ರೂ ಬೇರೆ ಕಾಲಂನಲ್ಲಿ ಕೂಡ ಜಾತಿ ಕಾಲಂನಲ್ಲಿ ಕೂಡ ಲಿಂಗಾಯತ್ ಅಂತೆ ಮಾಡಬೇಕು. ಅದರ ಒಂದು ವೇಳೆ ನಿಮ್ದು ಯಾವುದಾದ್ರೂ ಉಪಜಾತಿ ಇದ್ದರೆ ನೀವು ಆ ಉಪಜಾತಿಯನ್ನು ನಮೂದನೆ ಮಾಡಬಹುದು. ಲಿಂಗಾಯತ್ ಅಂತ ಬರ್ಸಿ, ಲಿಂಗಾಯತ್ ಅಂತ ಇದು ಧರ್ಮಕ್ಕೆ ಇತರೆ ಕಾಲಂನಲ್ಲಿ ಬರೆಸಿ ಅದರಲ್ಲಿ ಮಾಡ್ಬೋದು. ಅದಕ್ಕೆ ಇದು ನಮಗೆ ಒಂದು ಹಿಂದೆ ಕಹಾವತ್ ಇದೆ, ಅಬ್ ನೈ ತೋ ಕಬ್ ನೈ ಅಂತ. ಮತ್ತೊಂದು ಸಲ ನಮ್ಗೆ ಅವಕಾಶ ಸಿಕ್ಕಿದೆ. ಈಗ ಒಂದು ಅವಕಾಶ ಆಗಿದೆ. ಮೊದಲ ಹೋರಾಟ ಮಾಡಿರಿ ಬೀದರ್ ಜಿಲ್ಲೆದವ್ರಿಗೆ. ಆಮೇಲೆ ನಾಗಮೋಹನ್ ದಾಸ್ ವರದಿ ಕೊಟ್ಟರು, ಲಿಂಗಾಯತ್ ಸ್ವತಂತ್ರ ಧರ್ಮ ಅಂತೇಳಿ ರಾಜ್ಯ ಸರ್ಕಾರ ಮಾನ್ಯತೆ ಕೊಟ್ಟು ಅದಕ್ಕೆ ಮತ್ತೊಂದು ಸಲ ಜನಗಣತಿಯಲ್ಲಿ ನಾವು ಸುಮಾರು 1 ಕೋಟಿ ಜನ ಇದ್ದೀವಿ. ನಾವು ಅಷ್ಟು ಬರೆಸಿದ್ರೆ ನಮಗೆ ಮಾನ್ಯತೆ ಸಿಗ್ತದೆ. ಲಿಂಗಾಯತ್ ಧರ್ಮೀಯರಿಗೆ ಮುಂದೆ ಬರ್ತಕ್ಕಂಥ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗ್ತಾವೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ತಾವೆಂದು ಮರಿಬೇಡ್ರಿ. ಡೇಟು ಅದು 22 ಇದೇ ಸೆಪ್ಟೆಂಬರ್ಗೆ ಪ್ರಾರಂಭ ಆಗ್ತಾಯಿದೆ. ವೀರಶೈವ ಲಿಂಗಾಯತ್ ಅವ್ರು ಭೀ ಲಿಂಗಾಯತ್ ಬರೆಸ್ಬೇಕಂತಾರೆ. ವೀರಶೈವ ಲಿಂಗಾಯತ್ ಅವರಿಗೆ ನಾಗಮೋಹನ್ ದಾಸೇ ವರದಿ ಕೊಟ್ಟಿದ್ದಾರೆ, ಸರ್ಕಾರನೂ ಒಪ್ಪಿದೆ. ಒಂದು ವೇಳೆ ಅವರು ನಮ್ಮ ಧರ್ಮಗುರು ಬಸವಣ್ಣನವರು ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಅಂತ ಒಪ್ಕೊಂಡ್ರೆ ಅವರನ್ನು ಕೂಡ ಇದರಲ್ಲಿ ಸೇರಿಸ್ರಿ ಅಂತೇಳಿ ಅವ್ರು ವರದಿನೂ ಕೊಟ್ಟರೆ ಸರ್ಕಾರ ಒಪ್ಪ್ಯಾದ್ನು. ಇವ್ರು 19ಕ್ಕೆ ಒಂದು ಮೀಟಿಂಗ್ನೂ ಕರೆದಾರ. ಅದ್ರಾಗ ನಮ್ಮ ಧರ್ಮಗುರು ಬಸವಣ್ಣನೇ ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಅನ್ನೋದು ಬರುವಂಥ 5ನೇ ತಾರೀಕಿಗೆ ಬರುವಂಥವ್ರು ಯಾರಾದ್ರೂ ನಮ್ಗೆ ಸಂಪರ್ಕ ಮಾಡಿರಿ. ನಾವು ಟ್ರೈನ್ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿಂದೆಲ್ಲ ಬಹಳ ಲಕ್ಷ ಜನ ಸೇರ್ತಾ ಇದೆ. ಮತ್ತು ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಪಿಕ್ಚರ್ ಹೋಗ್ತಾ ಇದೆ. ಈ ನಾಡಿನ ಎಲ್ಲ ಮಠಾಧೀಶರು ವೀರಶೈವ ಎಂಬುದು ಧೂಳಿಪಟ ಹೋಗ್ತದ, ಉಳಿಯಲ್ಲ. ಅದು ಸತ್ಯ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಲಿಂಗಾಯತ ಧರ್ಮ ಸತ್ಯ. ಲಿಂಗಾಯತ ಧರ್ಮಕ್ಕೆ ಒಪ್ಪಿಕೊಂಡು ವೀರಶೈವರು ಬಂದರ ಅವರಿಗೂ ಕೂಡ ಒಂದು ಮಾನ್ಯತೆ ಇದೆ. ಅದು ನಾಗಮೋಹನ್ ದಾಸ್ ವರದಿಯಲ್ಲಿ ಅಣ್ಣ ಹೇಳಿದಂಗೆ ಒಪ್ಕೊಂಡವ್ರ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಮಕ್ಕಳಿಗೊಂದು ಮಕ್ಕಳು ಮೆಡಿಕಲ್ ಕಾಲೇಜ್ ಸೀಟ್ದಿಂದ ವಂಚಿತರಾಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜಿಂದ ವಂಚಿತರಾಗ್ತಾ ಇದ್ದಾರೆ. ಯಾವುದೇ ಇವತ್ತಿನ ಪರಿಸ್ಥಿತಿ ಈ ರೀತಿದೆ. ವೀರಶೈವ ಲಿಂಗಾಯತ ಎಂಬರು ಬರೆದರ ಸೈನಿಕ ಸ್ಕೂಲಲ್ಲಿ ಸೆಂಟ್ರಲ್ ಬೋರ್ಡಲ್ಲಿ ಹೋಗಿದಾಗ ಅದು ಕಾಲಮೇ ಇಲ್ಲ. ಅದು ಇನ್ನು ಲಿಂಗಾಯತ್ ಕಾಲಮ್ ಇದೆ. ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ 11ನೇ ಕಾಲಮದಲ್ಲಿ ಲಿಂಗಾಯತ್ ಅಂತ ಬರೆಸಿ, ಆಮೇಲೆ ಉಪಜಾತಿಗಳು ಕಂಬಾರ ಬರೆಸ್ರಿ, ಬಡಜಿಗೆ ಬಡಜೆ ಬರೆಸ್ರಿ, ಒಕ್ಕಲಿಗೆ ಲಿಂಗಾಯತ ಒಕ್ಕಲಿಗೆ ಬರೆಸ್ರಿ, ಗೌಡ ಲಿಂಗಾಯತ ಗೌಡ ಲಿಂಗಾಯತ ಬರೆಸ್ರಿ. ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲ ಪತ್ರಿಕಾ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಮತ್ತು ಎಲ್ಲ ಸಮಸ್ತ ಶರಣರಲ್ಲಿ ಕೂಡ ನಾವು ಮತ್ತೆ ಇದನ್ನು ಅಭಿಯಾನ ಅವರು ಹೇಳಿದ ಪ್ರಕಾರ ಮತ್ತೆ ಒಂದು ಸಭೆ ಸೇರ್ತೇವೆ. ಸಭೆ ಸೇರಿಸಿ ಪಾಂಪ್ಲೆಟು ಕರಪತ್ರಗಳನ್ನು ಜನಜಾಗೃತಿ ಮೂಡಿಸುವಂಥ ಹಳ್ಳಿಗಳಿಗೆ ಹೋಗಿ ನಾವು ಜನಜಾಗೃತಿ ಅಭಿಯಾನ ಮಾಡ್ತೇವೆ ಲಿಂಗಾಯತ್ ಬರೆಸಂತ ಹೇಳಿ ನಾನು ಹೇಳಿ ಮಾಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ, ಹಿರಿಯರಿಗೆ, ನಮ್ಮ ಜಗತ್ ಲಿಂಗಾಯತ್ ತಾಲೂಕಾದ ಮುರೇಗಣ್ಣವರಿಗೆ, ಅವ್ರ ಪತ್ರಿಕಾ ನಮ್ಮ ಹಿರಿಯರಾದ ಕಿಶನ್ ರಾವ್ ಪಾಟೀಲ್ ಅವರು ಕೂಡ ನಮ್ಮ ಲಿಂಗಾಯತ್ ಸಮಾಜಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂತ ನಮ್ಮ ಬಸವರಾಜ ಬುಳ್ಳಾ ಅವರು ಬಂದು ಪತ್ರಿಕಾ ಪ್ರಕಟಣೆ ನಡೆಸಿಕೊಟ್ಟಿರುವಂಥ ಅವರಿಗೂ ಕೂಡ ಧನ್ಯವಾದ. ಬೀದರಲ್ಲಿ ಆಗಮಿಸಿದಂಥ ಎಲ್ಲ ಶರಣರಿಗೆ ಎಲ್ಲರಿಗೆ ಅನಂತ ಶರಣ ಸ್ವಲ್ಪ ಅಲ್ಪ